ಮಾತಾಡಿದ್ರು, ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು. ಮತ್ತು ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಧಿಕಾರಿಗಳು ಸ್ವಲ್ಪ ಮಾತಾಡಿದ್ರು. ಸರ್, ಒಂದು ಹಂಗ ಸೂಕ್ಷ್ಮವಾಗಿ ನೀವು ಮುಖ್ಯವಾಗಿ ಚರ್ಚೆ ಮಾಡೋಣ್ರಿ. ಈಗ SD ಹಿಡ್ಕೊಂಡು ಗ್ರೇಡ್ 1 IAS ಅಧಿಕಾರಿಗಳ ತಕ್ಕ ಒಂದು ಗ್ರೇಡ್ ಅದಾವ ಸರ್. ಇಲ್ಲಿ ಅವಲ್ಲಿ ಇಂತಿಷ್ಟು 59,000 SDC ಒಂದು ರೋಸ್ಟರ್ ಪದ್ಧತಿ ಪೇಮೆಂಟ್ ಅದ, ಪೊಲೀಸ್ ಅದ, PSI ಅದ, DSP ಅದ, AC ಅದ, ಮತ್ತು DC ಅವರು, SP ಅವರು, ಹಿಂಗೊಂದು ಕ್ಲಾಸ್ 1 ಅಧಿಕಾರಿಗಳೊಂದು ಪೇಮೆಂಟ್ ಹಂತವಾಗಿದೆ ಸರ್. ಇದನ್ನ ಯಾಕೆ ಹೇಳಕತ್ತೀನಿ ಅಂದ್ರೆ ಸರ್, ಈಗ ಚಿಕ್ಕೋಡಿ ಬೈಪಾಸ್ ರಸ್ತೆಗೆ ಏನು ಭೂಮಿ ಹೋಗ್ಯದಲ್ಲ, ಹೊರಗಡೆ ಏನಿಲ್ಲಿ ಪ್ಲಾಟ್ಗಳಾಗಂಗಿಲ್ಲ, ಸಿಟಿ ಸಮೀಪದ ಈ ಭೂಮಿ ಬೇರೆ ಬರ್ತದೆ ಸರ್. ಅದ್ರ ಹಿಂದ್ಗಡೆ ಹೋಗಿರ್ತಕ್ಕಂಥ ಭೂಮಿಗೆ ಏನದ, ಎಷ್ಟು ರೇಟ್ ಕೊಡ್ಬೇಕಂತೇಳಿ ನೀವು ರಿಪೋರ್ಟ್ ಏನು ತಯಾರು ಮಾಡ್ಸಾರ DC ಅವರು, ನೀವು ಮತ್ತು SSR ಕೊಡ್ಕೊಂಡು ಬಿಡದಿ ಒಳಗೆ ಏನು 2,60,00,000 ಕೊಡಕತ್ತಿರಲ್ಲ ಎಕರೆಕ್, ಅದನ್ನ ಫಾಲೋ ಅಪ್ ಮಾಡಿ ಸರ್. ಒಂದೇದಿತ್ತು. ಎರಡನೇದ, ಇಲ್ಲೇ ಒಂದು ಸಮೀಪ ಒಂದು ಉದಾಹರಣೆ ಕೊಡ್ತೀನಿ ಸರ್. ರಾಯಬಾಗ್ ತಾಲೂಕು ಹಾರುಗೇರಿ ಅಂತ ಒಂದು ಪಟ್ಟಣ ಬರ್ತದೆ, ಏನೋ ತಾಲೂಕಾಗಿಲ್ಲ. ಒಂದು 30-40 ಸೈಜ್ ಪ್ಲಾಟಿಗೆ ₹1,00,00,000 ಕಿಮ್ಮತ್ ಮಾಡ್ಲಿಕ್ಕತ್ತದ. ₹1,00,00,000 ಸರ್. ಮತ್ತಿಲ್ಲಿ ಗುಂಟೆಗೆ ತಾವೆಷ್ಟು ಕೊಡಕತ್ತೀರಿ, ಅದು ಬಹಳ ಕನಿಷ್ಠ ಬೆಲೆ ಆಗ್ತದೆ ಸರ್. AC ಸರ್, ಸಂಪಾದನಾ ಶ್ರೀಗಳು ಮಾತಾಡ್ತಾರೆ, ಯಾಕಂದ್ರೆ ಅವ್ರದ್ದು ಸ್ವತಃ ಭೂಮಿ ಹೊಂಟೈತಿ. ಹೌದ್ರಿ, ಹಾಲಟ್ಟಿ ಭಾಗದಾಗ ಅಲ್ಲಿ ಭೂಮಿ ಹೊಂಟತಿ. ಅವ್ರ ಹಿಂದೆ ಏನು 20 ವರ್ಷದಿಂದ ಈ 32 ಲಕ್ಷ 35 ಲಕ್ಷ ರೂಪಾಯಿ ನೋಟಿಸ್ ಕೊಟ್ರು, ಇವತ್ತು ಕೂಡ ಅದನ್ನ ಕೊಟ್ಟಾರ. ಎಲ್ಲಾ ವಿಚಾರ ಕುರಿತ ಪರಮ ಪೂಜ್ಯರು ಮಾತಾಡ್ತಾರ. ದಯವಿಟ್ಟು ಶಿಸ್ತಾಗಿ ಕೂಡ್ರಿ. ಮಳಿಗದು ಎಲ್ಲ ಕೆಲಸ ಮಾಡೋದಿಲ್ಲ, ಆರಾಮ್ಸೆ. ಚಿಕ್ಕೋಡಿಯ ಬಸವ ಸರ್ಕಾರದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ಬೈಪಾಸ್ ರಸ್ತೆ ಸಮಗ್ರ ನೀರಾವರಿ ಸಲುವಾಗಿ ಏನು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಬೃಹತ್ ಹೋರಾಟದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಚುಂಚನೀಯ ಪೂಜೆಯಲ್ಲಿ ಸಲ್ಲಿಸಿ ಈ ಒಂದು ಹೋರಾಟದ ರೈತರ ರೂವಾರಿ ಇರತಕ್ಕಂತಹ ಶಶಿಕಾಂತ್ ಗುರೂಜಿ ಅವರನ್ನು ಶರಣಾರ್ಥಿಗಳನ್ನು ಸಲ್ಲಿಸಿ, ರೈತ ಸಂಘದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಚುನಪ್ಪ ಪೂಜಾರಿ ಅವರಲ್ಲಿ ಕೂಡ ಶರಣೆಂದು ಈ ಒಂದು ರೈತರ ಬೇಡಿಕೆಗಳನ್ನು ಆಲಿಸಿ ಆಗಮಿಸ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ ಕೂಡ ಶರಣೆಂದು, ನಮ್ಮ ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಶರಣ ಸಲ್ಲಿಸಿ, ಆಗಾಮಿ ಶರಣ ಬಂಧುಗಳೇ, ರೈತರೇ, ತಾಯಂದರೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ಅಧಿಕಾರಿಗಳು ಕೂಡ ತಮಗೆ ಇರ್ತಕ್ಕಂಥ ಮಾಹಿತಿಯನ್ನು ಅವರು ಹೇಳಿದರು. ಬೇರೆ ಬೇರೆ ಕಡೆ ಇರ್ತಕ್ಕಂತಹ ಕೊಟ್ಟಿರ್ತಕ್ಕಂಥ ದರವನ್ನು ಕೂಡ ಅವರಿಗೆ ನಮ್ಮ ಚುನಪ್ಪ ಪೂಜಾರಿಯವರು ಮತ್ತು ಗುರೂಜಿಯವರು ಹೇಳಿದ್ದಾರೆ. ಇಲ್ಲಿ ಏನಾಗೈತೆ ಅಂದರೆ, ಚಿಕ್ಕೋಡಿ ಬೈಪಾಸ್ 7-8 ಕಿಲೋಮೀಟರ್ ಏನವರು ತಗೊಂಡಿದ್ದಾರೆ. ಈ ಹಾಲಟ್ಟಿ ಭಾಗಕ್ಕೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಯಾರು ತಗೊಂಡಿಲ್ಲ ಆ ನೋಟಿಸನ್ನು ಬಾಗಿಲು ಹೆಚ್ಚು ಹೋಗ್ಯದ ಕಾಣ್ತದೆ ನಿಮಗೆಲ್ಲ, ಮನೆ ಬಾಗಿಲಿಗೆ. ಈ ಕಡೆ ಏನು ಬಸವನಾಳ ಕಡೆ ಬರ್ತದೆ, ಅಲ್ಲಿ ಇನ್ನೂ ನೋಟಿಸನ್ನು ಇವರು ಕೊಟ್ಟಿಲ್ಲ. ಅಲ್ಲಿ ಭಾಳಷ್ಟು ಪ್ಲಾಟ್ ಬಿದ್ದಾವೆ.